ಇವತ್ತು ಬೆಳಗ್ಗೆ ಪಬ್ಲಿಕ್ ಟಿವಿಯಲ್ಲಿ ಒಂದು ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. ವಿದ್ಯಾರ್ಥಿನಿಗೆ ಪ್ರಾಧ್ಯಾಪಕನೇ ಪ್ರಪೋಸ್ ಮಾಡಿದಂತಹ ಪ್ರಕರಣ. ಒಂದು ಪ್ರತಿಷ್ಠಿತ ಮೆಡಿಕಲ್ ಕಾಲೇಜು, ಆ ಕಾಲೇಜಿನಲ್ಲಿ ಈತ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದ. ಈಗ ಈ ವಿಚಾರವಾಗಿ ಇನ್ನಷ್ಟು ಮಾಹಿತಿಗಳು ಹೊರಗೆ ಬರ್ತಾ ಇದೆ. ವಿದ್ಯಾರ್ಥಿನಿಗೆ ಪ್ರಾಧ್ಯಾಪಕನಿಂದ ಪ್ರಪೋಸ್ ಪ್ರಕರಣ. ಘಟನೆ ಬಳಿಕ ನಾಪತ್ತೆಯಾಗಿದ್ದಾರೆ ಈ ಅಸಿಸ್ಟೆಂಟ್ ಪ್ರೊಫೆಸರ್. ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನ ಅಸಿಸ್ಟೆಂಟ್ ಪ್ರೊಫೆಸರ್ ಈತ. ಪತ್ನಿ ಬಿಟ್ಟಿದ್ದ ಕಾರಣಕ್ಕೆ ಮಾನಸಿಕವಾಗಿ ಕುಗ್ಗಿದ್ದಂತೆ. ಈ ಹಿಂದೆ ಹಲವು ಬಾರಿ ಇದೇ ರೀತಿ ಆತ ಮಾಡಿರ್ತಕ್ಕಂಥ ಆರೋಪ ಅವನ ಮೇಲೆ ಕೇಳಿ ಬರ್ತಾ ಇದೆ. ಈ ಹಿಂದೆ ಬೌರಿಂಗ್ ತುಮಕೂರಿನ ಆಸ್ಪತ್ರೆಯಲ್ಲೂ ಕೂಡ ಇದೇ ರೀತಿ ಪ್ರವೃತ್ತಿಯನ್ನ ಮಾಡಿದ್ದ, ತೋರಿಸಿದ್ದ. ಇದೇ ಕಾರಣಕ್ಕೆ ತುಮಕೂರು ಆಸ್ಪತ್ರೆಯಿಂದ ಆತನನ್ನು ಹೊರಗೆ ಹಾಕಲಾಗಿತ್ತು. ಆದರೆ ಈಗ ಕಾಲೇಜು ಆಡಳಿತ ಮಂಡಳಿ ದೂರು ಕೊಡೋದಕ್ಕೆ ಮುಂದಾಗಿಲ್ಲ. ಸದ್ಯ ಅಬ್ದುಲ್ ನಾಪತ್ತೆಯಾಗಿರೋದ್ರ ಬಗ್ಗೆ ಮಾಹಿತಿ ಇದೆ. ನೆಲಮಂಗಲದ ಟಿ ಬೇಗೂರಿನಲ್ಲಿರ್ತಕ್ಕಂಥ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್, ಆ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದ ಅಬ್ದುಲ್ ಈತ ಕ್ಲಾಸ್ ರೂಮಲ್ಲೇ ಎಲ್ಲ ವಿದ್ಯಾರ್ಥಿನಿಗಳ ಮುಂದೆ ವಿದ್ಯಾರ್ಥಿನಿಯೊಬ್ಬರಿಗೆ ಪ್ರಪೋಸ್ ಮಾಡಿದ್ದು. ಮೇಲಿಂದ ಮೇಲೆ ಈ ಥರ ಆತ ಹ್ಯಾಬಿಚುಯಲ್ ಅಫೆಂಡರ್ ಥರ ಕಾಣಿಸ್ತಾನೆ ನೋಡೋದಕ್ಕೆ. ಯಾಕೆಂದರೆ ಈ ಹಿಂದೆ ಕೂಡ ಬೌರಿಂಗ್ ಮತ್ತು ತುಮಕೂರಿನ ಇನ್ನೊಂದು ಆಸ್ಪತ್ರೆಯಲ್ಲೂ ಇದೇ ರೀತಿ ಆಗಿತ್ತು. ಈ ಕಾರಣಕ್ಕೆ ತುಮಕೂರು ಆಸ್ಪತ್ರೆಯಿಂದ ಆತನನ್ನು ಹೊರಹಾಕಲಾಗಿತ್ತು. ನಂತರ ಈತ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿಗೆ ಬಂದು ಸೇರಿಕೊಂಡು ಅಲ್ಲಿ ಈತ ಈ ಕೃತ್ಯವನ್ನು ಎಸಗಿರ್ತಕ್ಕಂಥದ್ದು ಈಗ ಸದ್ಯಕ್ಕೆ ಗೊತ್ತಾಗಿದೆ. It so happened that there was a substance of love from your batch who recalled us, who recalled me in fact, and I could not resist the immense love given by your batch, and I would like to propose one of the most important girls of your batch who did propose to me, and I shall distribute chocolates to the entire batch. I love you, Gauri Krishna. Excuse me. If you want to speak, you can go to principal. Entire batch will come with you. Yeah, you can come and in talk. Front of the How principal. come you proposed to me? When did I propose? Why did you say? Did you say that I love you, Mama man? Excuse me. Did you say that? When did I propose? There is a CCTV image. Okay, show me that. Show me that. Okay, I'll talk to you tomorrow in brief. I don't want to talk. It's okay. Guys, you can have chocolates. What is that? What is that? ರೈಟ್, ಇದು ನಡೆದಂತಹ ಪ್ರಕರಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಈಗ ಮೇಲ್ನೋಟಕ್ಕೆ ಈತ ಹ್ಯಾಬಿಚುಯಲ್ ಅಫೆಂಡರ್ ಅಂತ ಅನ್ನಿಸ್ತಾ ಇದೆ. ಪದೇ ಪದೇ ಈ ಥರದ ತಪ್ಪುಗಳನ್ನ ಆತ ಎಸಗ್ತಾ ಇದ್ದ ಬೇರೆ ಬೇರೆ ಕಡೆ ಅಂತ. ಆದರೆ ಆಶ್ಚರ್ಯ ಆಗ್ತಿರೋದು, ಆ ವಿದ್ಯಾರ್ಥಿನಿ ಆಗಲಿ ಅಥವಾ ಕಾಲೇಜು ಆಡಳಿತ ಮಂಡಳಿಯವರಾಗಲಿ ಈತನ ಮೇಲೆ ಯಾಕಿನ್ನೂ ಕೂಡ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ. ಖಂಡಿತ ಅರವಿಂದ್, ಏನಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ಸಾಕಷ್ಟು ರೀತಿಯಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತಪಡ್ತಾ ಇದೆ. ಅಂತ ಹೇಳಿದ್ರೆ ಈ ಘಟನೆ ನಡೆದು ಸಾಕಷ್ಟು ರೀತಿಯಲ್ಲಿ ಗಂಟೆಗಳೇ ಆಗ್ತಾ ಇದೆ. ಆದರೆ ಏನು ಕಾಲೇಜು ಆಡಳಿತ ಮಂಡಳಿ ಕೂಡ ಆತನ ವಿರುದ್ಧ ಒಂದು ಪ್ರಕರಣ ಕೂಡ ದಾಖಲು ಮಾಡ್ತಾ ಇಲ್ಲ, ವಿದ್ಯಾರ್ಥಿಗಳು ಕೂಡ ದಾಖಲು ಮಾಡ್ತಾ ಇಲ್ಲ. ಆದರೆ ಏನೋ ಒಂದು ರೀತಿಯಲ್ಲಿ ಈಗ ಆತ ನಾಪತ್ತೆ ಆಗಿದ್ದಾನೆ ಅನ್ನೋ ಮಾಹಿತಿ ಕೂಡ ಪೊಲೀಸರಿಂದ ತಿಳಿಬಂದಿರುವಂಥದ್ದು. ಏನಂತ ಹೇಳಿದ್ರೆ ಆತ 2-3 ಬಾರಿ ಏನು ಬೆಂಗಳೂರಿನ ಒಂದು ಕಾಲೇಜು ಮತ್ತು ತುಮಕೂರಿನ ಒಂದು ಕಾಲೇಜಿನಲ್ಲೂ ಸಹ ಇದೇ ರೀತಿ ವರ್ತನೆಯಿಂದಾಗಿ ಸಾಕಷ್ಟು ರೀತಿಯಲ್ಲಿ ಆತನನ್ನು ಹೊರಗೆ ಹಾಕಲಾಗಿತ್ತು. ಆತ ಮಾನಸಿಕವಾಗಿ ಖಿನ್ನತೆಯಿಂದ ಬಳಲ್ತಿದ್ದಾನೆ ಅಂತೇಳಿ ಈಗ ಸ್ಥಳೀಯವಾಗಿ ಕೇಳಿಬರ್ತಾ ಇದೆ. ಆತ ನೆಲಮಂಗಲ ನಗರದ ನಿವಾಸಿ ಅಂತೇಳಿ ಸಹ ಈಗ ಪೊಲೀಸ್ ಮಾಹಿತಿಗಳಿಂದ ತಿಳಿಬಂದಿರುವಂಥದ್ದು. ಹೀಗಾಗಿ ಪೊಲೀಸರು ಕೂಡ ಒಂದು ದೂರನ್ನು ದಾಖಲಿಕೊಳ್ಳಲು ಒಂದು ಹಿಂದೇಟು ಆಗ್ತಾ ಇದ್ದಾರೆ. ಒಂದು ಪ್ರತಿಷ್ಠಿತ ಕಾಲೇಜಿಗೋಸ್ಕರ ಇದು ಎಲ್ಲ ನಡೀತಾ ಇದೆ ಅನ್ನೋ ಸಾಕಷ್ಟು ಅನುಮಾನ ಕೂಡ ಇರುವಂಥದ್ದು. ಪಬ್ಲಿಕ್ ಟಿವಿಲಿ ವರದಿ ಪ್ರಸಾರ ಆಗ್ತದಂತೆ ಆತ ನಾಪತ್ತೆ ಆಗಿರೋ ಬಗ್ಗೆ ಈಗ ಮಾಹಿತಿ ಇರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗೆ. ಕಾಲೇಜು ಆಡಳಿತ ಮಂಡಳಿಯವರು ಕೂಡ ದೂರು ಕೊಟ್ಟಿಲ್ಲ, ವಿದ್ಯಾರ್ಥಿನಿ ಕೂಡ ದೂರು ಕೊಟ್ಟಿಲ್ಲ. ಕಂಪ್ಲೇಂಟ್ ಕೊಟ್ಟರೆ ಕಾನೂನಾತ್ಮಕವಾಗಿ ಏನಾದರೂ ಕ್ರಮ ತಗೋಬೋದು. ಇಲ್ಲ ಅಂತಂದರೆ ಹೆಂಗೆ, ಯಾರು ಕಂಪ್ಲೇಂಟ್ ಕೊಡಲಿಲ್ಲ ಅಂತಂದರೆ ಮತ್ತೊಬ್ಬ ವಿದ್ಯಾರ್ಥಿನಿಗೆ ಇದೇ ರೀತಿ ಅನ್ಯಾಯ ಆಗುತ್ತೆ ನಂತರ.